ಹಳೆಯ ಸಂಸತ್ ಭವನದ ಮೇಲೆ ದಾಳಿ ಹಿನ್ನೆಲೆ ಹೊಸ ಸಂಸತ್ ಭವನದಲ್ಲಿ ಚಿತ್ರೀಕರಣಕ್ಕೆ ಇರಲಿಲ್ಲ ಅನುಮತಿ. ಆದ್ರೂ ಕೂಡ ಚಿರಂಜೀವಿ ಪುತ್ರನ ಚಿತ್ರಕ್ಕೆ ಪರ್ಮಿಷನ್ ಸಿಕ್ಕಿದೆ. ಗೇಮ್ ಚೇಂಜರ್ ಪವನ್ ಕಲ್ಯಾಣ್ ಮೂಲಕ ಅನುಮತಿ ಸಿಕ್ಕಿದೆ. ಆಂಧ್ರ ಡಿಸಿಎಂ ಆಗಿರೋ ಪವನ್ ಕಲ್ಯಾಣ್ ತನ್ನ ಅಣ್ಣನ ಮಗನಿಗಾಗಿ ಕೇಂದ್ರದ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಬೇಗ ಚಿತ್ರೀಕರಣಕ್ಕೆ ಅನುಮತಿ ಸಿಗುವಂತೆ ಮಾಡಿದ್ದಾರೆ ಪವನ್ ಕಲ್ಯಾಣ್. ಬುಚ್ಚಿ ಬಾಬು ನಿರ್ದೇಶನದ RC16 ಸಿನಿಮಾ 131ನೇ ಚಿತ್ರದ 2 ದಿನ ಶೂಟಿಂಗ್ ಬಳಿಕ ಡೆಲ್ಲಿಗೆ ಶಿವಣ್ಣ ಬರಲಿದ್ದಾರೆ. ರಾಮ್ ಚರಣ್ ಜೊತೆ ಶಿವಣ್ಣ ಕೂಡ ಶೂಟಿಂಗ್ ನಲ್ಲಿ ಭಾಗಿಯಾಗಲಿದ್ದಾರೆ. ಹಳೆಯ ಸಂಸತ್ ಭವನದ ಮೇಲೆ ದಾಳಿ ಹಿನ್ನೆಲೆ ಹೊಸ ಸಂಸತ್ ಭವನದಲ್ಲಿ ಚಿತ್ರೀಕರಣಕ್ಕೆ ಅವಕಾಶ ಇರಲಿಲ್ಲ, ಅನುಮತಿ ಕೂಡ ಸಿಗ್ತಾ ಇರಲಿಲ್ಲ. ಆದ್ರೂ ಕೂಡ ಚಿರಂಜೀವಿ ಪುತ್ರನ ಚಿತ್ರಕ್ಕೆ ಪರ್ಮಿಷನ್ ಸಿಕ್ಕಿದೆ. ಇದು ಎಲ್ಲರ ಹುಬ್ಬೇರುವಂತೆ ಮಾಡಿದೆ. ಗೇಮ್ ಚೇಂಜರ್ ಪವನ್ ಕಲ್ಯಾಣ್ ಮುಖೇನ ಅನುಮತಿ ಸಿಕ್ಕಿರುವುದು. ಆಂಧ್ರ ಡಿಸಿಎಂ ಆಗಿರುವಂತಹ ಪವನ್ ಕಲ್ಯಾಣ್ ತನ್ನ ಅಣ್ಣನ ಮಗನಿಗಾಗಿ ಕೇಂದ್ರ ಸರ್ಕಾರದ ಜೊತೆಗೆ ಮಾತುಕತೆಯನ್ನ ನಡೆಸಿ ಬೇಗನೆ ಚಿತ್ರೀಕರಣಕ್ಕೆ ಅನುಮತಿ ಕೊಡಿಸಿದ್ದಾರೆ. ಬುಚ್ಚಿ ಬಾಬು ನಿರ್ದೇಶನ ಮಾಡ್ತಾ ಇರುವಂತಹ ಒಂದು ಸಿನಿಮಾ RC16 131ನೇ ಚಿತ್ರದ 2 ದಿನ ಶೂಟಿಂಗ್ ಬಳಿಕ ಡೆಲ್ಲಿಗೆ ಶಿವಣ್ಣ ಕೂಡ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ರಾಮ್ ಚರಣ್ ಜೊತೆ ಶಿವಣ್ಣ ಕೂಡ ಶೂಟಿಂಗ್ ನಲ್ಲಿ ಭಾಗಿಯಾಗಲಿದ್ದಾರೆ. ಹಳೆಯ ಸಂಸತ್ ಭವನದ ಮೇಲೆ ದಾಳಿ ಹಿನ್ನೆಲೆ ಹೊಸ ಸಂಸತ್ ಭವನದಲ್ಲಿ ಚಿತ್ರೀಕರಣಕ್ಕೆ ಇರಲಿಲ್ಲ ಅನುಮತಿ. ಆದ್ರೂ ಕೂಡ ಚಿರಂಜೀವಿ ಪುತ್ರನ ಚಿತ್ರಕ್ಕೆ ಪರ್ಮಿಷನ್ ಸಿಕ್ಕಿದೆ. ಗೇಮ್ ಚೇಂಜರ್ ಪವನ್ ಕಲ್ಯಾಣ್ ಮೂಲಕ ಅನುಮತಿ ಸಿಕ್ಕಿದೆ. ಆಂಧ್ರ ಡಿಸಿಎಂ ಆಗಿರೋ ಪವನ್ ಕಲ್ಯಾಣ್ ತನ್ನ ಅಣ್ಣನ ಮಗನಿಗಾಗಿ ಕೇಂದ್ರದ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಬೇಗ ಚಿತ್ರೀಕರಣಕ್ಕೆ ಅನುಮತಿ ಸಿಗುವಂತೆ ಮಾಡಿದ್ದಾರೆ ಪವನ್ ಕಲ್ಯಾಣ್. ಬುಚ್ಚಿ ಬಾಬು ನಿರ್ದೇಶನದ RC16 ಸಿನಿಮಾ 131ನೇ ಚಿತ್ರದ 2 ದಿನ ಶೂಟಿಂಗ್ ಬಳಿಕ ಡೆಲ್ಲಿಗೆ ಶಿವಣ್ಣ ಬರಲಿದ್ದಾರೆ. ರಾಮ್ ಚರಣ್ ಜೊತೆ ಶಿವಣ್ಣ ಕೂಡ ಶೂಟಿಂಗ್ ನಲ್ಲಿ ಭಾಗಿಯಾಗಲಿದ್ದಾರೆ.